ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಆ ಜೋಡಿಗಳದ್ದು ಬರೋಬ್ಬರಿ 5 ವರ್ಷಗಳ ಪ್ರೀತಿ. ಇದೇ ಪ್ರೀತಿಗೆ ಪ್ರತೀಕವಾಗಿ ವಿವಾಹವೂ ನಡೆದಿತ್ತು. ಆದರೆ ಮದುವೆ ಆದ ವಾರದಲ್ಲೇ ಈ ಜೋಡಿ ಬೇರ್ಪಟ್ಟಿದೆ. ಇವರ ದಾಂಪತ್ಯಕ್ಕೆ ಪೊಲೀಸರು, ಹುಡುಗಿಯ ಪೋಷಕರೇ ವಿಲನ್ಗಳು. ಇವರು ರಮೇಶ್ ಮತ್ತು ಶಬರೀನ್ ತಾಜ್. ಇದೇ ತಿಂಗಳ 18ರಂದು ಸಪ್ತಪದಿ ತುಳಿದಿದ್ದ ಜೋಡಿ. ವಿಶೇಷ ಅಂದ್ರೆ ಹುಡುಗ ಹಿಂದೂ, ಹುಡುಗಿ ಮುಸ್ಲಿಂ. ಇದೇ ಧರ್ಮ ಈಗ ಇವರ ಪ್ರೇಮ ವಿವಾಹಕ್ಕೆ ಅಡ್ಡಿಯಾಗಿದೆ. ಐದು ವರ್ಷಗಳ ಇವರ ಪ್ರೀತಿಗೆ ಹುಡುಗನ ಮನೆಯವರು ಒಪ್ಪಿಗೆ ಕೊಟ್ಟಿದ್ರು. ಅದರಂತೆ 18ರಂದು ಆನೇಕಲ್ನಲ್ಲೇ ದೇವಸ್ಥಾನವೊಂದರಲ್ಲಿ ಶಬರೀನ್ ತಾಜ್ಳನ್ನ ವರಿಸಿದ್ದ. ಆದರೆ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿಂದ. ಅಂತರ್ಧರ್ಮ ವಿವಾಹಕ್ಕೆ ಸುತರಾಮ್ ಒಪ್ಪದ ಹುಡುಗಿ ಮನೆಯವರು ಪೊಲೀಸರಿಗೆ ದೂರು ನೀಡಿದ್ರು. ನಮ್ ಹುಡುಗಿ ಇನ್ನೂ ಅಪ್ರಾಪ್ತೆ ಅಂತ ಅತ್ತಿಬೆಲೆ ಠಾಣೆಯಲ್ಲಿ ದೂರು ಕೊಟ್ರು. ವಿಚಾರಣೆ ನಡೆಸಿದ ಪೊಲೀಸರು ಇಬ್ಬರನ್ನ ಪೋಷಕರ ಮನೆಗೆ ವಾಪಸ್ ಕಳಿಸಿದ್ದಾರೆ. ಇದರಿಂದ ಆತಂಕಗೊಂಡ ರಮೇಶ್ ಸಹಾಯಕ್ಕೆಂದು ಕರವೇ ಮೊರೆ ಹೋಗಿದ್ದಾನೆ. ಜೊತೆಗೆ ತನ್ನ ಮಡದಿ ಅಪ್ರಾಪ್ತೆ ಅಲ್ಲ ಅಂತ ದಾಖಲೆ ಇಟ್ಟು ಅಲೆದಾಡುತ್ತಿದ್ದಾನೆ. 16ನೇ ತಾರೀಕು ನಾವು ಹೋಗಿ ಮನೆ ಬಿಟ್ಟು ಹೋಗಿ ನಾವು 18ನೇ ತಾರೀಕು ಮದುವೆ ಆದರೆ ತಿರ್ಗಾ 23ನೇ ತಾರೀಕು ಅವ್ರು ಬಂದು ಕರ್ಕೊಂಡಿರೋದು ಪೊಲೀಸರು. ಮದುವೆ ಆದಮೇಲೆ ಸ್ಟೇಷನಲ್ಲಿ ಕೂಡ ಹೊಡೆದು ನನ್ನ ಆ ಹುಡುಗಿ ನಾನು ಬೇರೆ ಮಾಡಿ ಸೈನ್ಯಾಸ ಕರ್ಕೊಂಡು. ಯಾವುದೇ ಜಾತಿ ಭೇದ ಆಗಲಿ ಯಾವುದೇ ಆಗಲಿ 6 ವರ್ಷದಿಂದ ಹುಡುಗಿ ಲವ್ ಮಾಡ್ತಾ ಇದ್ದಾರೆ. ಆ ಹುಡುಗಿನೂ ಒಪ್ಪಿಗೆ ಇದೆ, ಹುಡುಗನೂ ಒಪ್ಪಿಗೆ ಇದೆ, ಏಜು ಕರೆಕ್ಟಾಗಿದೆ. ದಯವಿಟ್ಟು ಆ ಹುಡುಗಿನ ಆ ಹುಡುಗನಿಗೆ ಒಪ್ಪಿಸಿ. ಇನ್ನು ಪ್ರೇಮ ವಿವಾಹ ನಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಡೆದಿದೆ. ಈಗ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಸಹ ನಿರ್ಧರಿಸಿದ್ದೇವೆ. ಆದರೆ ಪೊಲೀಸರು ನಮಗೆ ಬೆಂಬಲಿಸ್ತಿಲ್ಲ ಅನ್ನೋದು ರಮೇಶ್ ಕುಟುಂಬಸ್ಥರ ಆರೋಪ. ನಾವು 6 ವರ್ಷದಿಂದ ಲವ್ ಮಾಡ್ತಾ ಇದ್ದೋ ಅಂತ ರಿಜಿಸ್ಟರ್ ಹತ್ರನೂ ಮಾತಾಡಿದ್ದಾಳೆ. ಆ ಹುಡುಗಿ ಮಾತಾಡಿ ಆ ಮದುವೆ ಆಗಿದ್ದಾರೆ. ಅಲ್ಲಿ ನಾವು ಅರ್ಜಿ ಹಾಕಿದಾಗ ಆವಾಗ ಪೊಲೀಸ್ ಮೆಸೇಜ್ ಗೊತ್ತಾಗಿ ನನ್ನ ಬಂದು ಎತ್ಕೊಂಡು ತಮಿಳ್ನಾಡಾಗಿ ಇಕ್ಕಿದ್ದು. ಆ ಎತ್ಕೊಂಡೋಗಿ ಕರ್ಕೊಂಬಂದು ನನ್ನ ಈ ಥರ ಮಾಡಿ ಆ ಹುಡುಗನ್ನ ಬೇರ್ಪಡಿಸಿದ್ದಾರೆ. ಅವ್ರ ಮನೆಯವರು ದಯವಿಟ್ಟು ಇದು ನ್ಯಾಯ ಕೊಡಿಸ್ಬೇಕು. ಒಟ್ನಲ್ಲಿ ಧರ್ಮ ಇವರಿಬ್ಬರ ಪ್ರೇಮ ವಿವಾಹಕ್ಕೆ ಅಡ್ಡಿಯಾಗಿದೆ. ರಮೇಶ್ ಶಬರೀನ್ ಜೋಡಿ ಮತ್ತೆ ಒಂದಾಗ್ತಾರಾ ಅನ್ನೋದೇ ಸದ್ಯ ಉಳಿದಿರುವ ಪ್ರಶ್ನೆ. ಮಂಜುನಾಥ್, ಸುವರ್ಣ ನ್ಯೂಸ್ 24/7, ಆನೇಕಲ್. ಅದು ಹೂವಿನ ಲೋಕ. ಈ ಸುಂದರ ಲೋಕವನ್ನ ಸೃಷ್ಟಿಸಿದವರು ಅಂಗವಿಕಲರು. ಈ ಪ್ರೇಮ ಲೋಕವನ್ನ ನೋಡ್ತಾ ಇದ್ರೆ ಅಬ್ಬ ಅನಿಸುವಷ್ಟು ಅದ್ಭುತವಾಗಿತ್ತು. ಬನ್ನಿ ಈ ಹೂಲೋಕವನ್ನ ನಾವು ಕೂಡ ನೋಡಿ ಬರೋಣ. ಬೆಂಗಳೂರಿನ ಲಿಂಗರಾಜಪುರಂನ ಎಪಿಡಿ ಸಂಸ್ಥೆ ಈಗ ಪುಷ್ಪ ಕಾಶಿಯಾಗಿ ಮಾರ್ಪಟ್ಟಿದೆ. ಇಲ್ಲಿ ರಂಗುರಂಗಿನ ಪುಷ್ಪ ಪ್ರದರ್ಶನ ನಡೀತಿದೆ. ಆರ್ಕಿಡ್, ರೆಡ್ ಹಾರ್ಟ್, ಪೋಕರ್ ಹೀಗೆ ಬಗೆ ಬಗೆಯ ವರ್ಣರಂಜಿತ ಹೂಗಳ ಪ್ರದರ್ಶನದ ಜೊತೆಗೆ ಅಲೋವೆರಾ, ದೊಡ್ಡಪತ್ರಿಯಂತಹ ಔಷಧಿ ಗಿಡಗಳು ಇನ್ನಷ್ಟು ಮೆರುಗು ತಂದಿವೆ. ಲಿಂಗರಾಜಪುರಂನ ಎಪಿಡಿ ಸಂಸ್ಥೆ ಸುತ್ತಲಿನ ವಾತಾವರಣ ಹಾಗೂ ಇಲ್ಲಿನ ಸೌಂದರ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಅಂಗವಿಕಲರೇ ಈ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ. ಸುಮಾರು ಇಲ್ಲಿ 300-400 ವೆರೈಟೀಸ್ ಆಫ್ ಇಂಡೋರು ಔಟ್ಡೋರ್ ಪ್ಲಾಂಟ್ಸ್ಗಳೆಲ್ಲ ಇದೆ. ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಜನಗಳಿಗೆ ಅರಿವನ್ನು ಮೂಡಿಸಬೇಕು. ಅದು ಒಟ್ಟೊಟ್ಟಿಗೆ ನಾವು ಏನಿಲ್ಲಿ ನಮ್ಮ ಒಂದು ಅಂಗವಿಕಲ ಮಕ್ಕಳು ಈ ಪ್ಲಾಂಟ್ಸನ್ನು ಬೆಳೆದಿದ್ದಾರೆ, ಆ ಮಕ್ಕಳುಗಳು ಅದನ್ನು ಸೇಲ್ ಮಾಡೋದು ಬರ್ತಕ್ಕಂಥ ಒಂದು ರಿಸೋರ್ಸಸ್ ಏನಿರುತ್ತೆ ಅವ್ರನ್ನ ಟ್ರೈನಿಂಗ್ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಸಾಲಾಗಿ ನಿಂತು ಅತ್ತಿತ್ತ ಬಾಗಿ ಬಳುಕುತ್ತಿರುವ ಹೂವಿನ ಮಕರಂದ ಹೀರುತ್ತಿರುವ ದುಂಬಿಗಳು, ಗೋಪುರದಂತೆ ನಿರ್ಮಾಣವಾಗಿರುವ ಭಾರಿ ಹೂಗಳು ನೋಡುಗರನ್ನ ಗಮನ ಸೆಳೆದ್ವು. ಎಪಿಡಿಗೆ ನರ್ಸರಿಗೆ ರೆಗ್ಯುಲರ್ ವಿಸಿಟರ್ ಆಗಿದ್ದೀನಿ. ಯಾಕಂದರೆ ಯಾವಾಗಲೂ ಬಂದು ಹೊಸ ಗಿಡ ಯಾವುದಾದ್ರೂ ಬಂದಿದೆಯಾ ಅಂತ ಯಾವಾಗಲೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಗಿಡಗಳು ಸಾಮಾನ್ಯ ಎಲ್ರಿಗೂ ಖುಷಿ ಅಲ್ವಾ ಗಿಡ ಅಂದರೆ. ಆಮೇಲೆ ಇಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ ಇದೆ,
ಗಿಡಗಳ ಬಗ್ಗೆ ತುಂಬ ಮಾಹಿತಿ ಇದೆ. ಅದು ತುಂಬ ಜನರಿಗೆ ಮಾಹಿತಿ ಕೊಡುತ್ತೆ ಅಂತ ಕಾಣುತ್ತೆ. ಇನ್ನು 3 ದಿನಗಳ ಕಾಲ ನಡೆಯಲಿರುವ ವರ್ಣರಂಜಿತ ಪುಷ್ಪ ಪ್ರದರ್ಶನದಲ್ಲಿ ಗಿಡಗಳ ಮಾರಾಟ ಮೇಳ ಕೂಡ ನಡೆಯಲಿದೆ. ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.